ನನಗೇನಾದ್ರೂ ಇಂತಹ ದರ್ಶನ ಗಿರ್ಶನ ಆಗಿದ್ದಿದ್ರೆ ಅದನ್ನೆಲ್ಲ ಮೂರ್ಖತನ, ಭ್ರಮೆ ಅಂತ ನಾನು ತಳ್ಳಿ ಹಾಕಿ ಬಿಡ್ತಾ ಇದ್ದೆ. ಪಾಶ್ಚಾತ್ಯ ವಿಜ್ಞಾನ ಹೇಳುತ್ತೆ, ನಾವು ಯಾರನ್ನು ಬಹಳ ಪ್ರೀತಿಸ್ತೇವಲ್ಲ ಅವರ ವಿಷಯದಲ್ಲಿ ನಮ್ಮ ಇಂದ್ರಿಯ ಮನಸ್ಸುಗಳು ನಮಗೆ ಮೋಸ ಮಾಡಿಬಿಡುತ್ತವೆ. ನೀವು ನನ್ನನ್ನು ಬಹಳ ಪ್ರೀತಿಸ್ತೀರಾ, ಎಲ್ಲ ರೀತಿಯಿಂದ ನನ್ನನ್ನು ದೊಡ್ಡವನು ಅಂತ ನೋಡ್ಲಿಕ್ಕೆ ಇಷ್ಟಪಡ್ತೀರಾ, ಅದಕ್ಕಾಗಿ ನಿಮ್ಗೆ ಇಂಥ ಭ್ರಮೆಗಳೆಲ್ಲ ಹುಟ್ಟುತ್ತವೆ ಅಂತ ನರೇಂದ್ರ ಶ್ರೀರಾಮಕೃಷ್ಣರನ್ನೇ ಟೀಕಿಸ್ತಾನೆ. ಆದರೆ ಶ್ರೀರಾಮಕೃಷ್ಣರಿಗೆ ಬಹಳ ಸುಸ್ಪಷ್ಟವಾಗಿ ಗೊತ್ತಿದೆ ನರೇಂದ್ರನ ಭವಿಷ್ಯ ಮುಂದೆ ಎಷ್ಟು ಉಜ್ವಲವಾಗಿದೆ. ಶ್ರೀರಾಮಕೃಷ್ಣರು ಅಲ್ಲಿ ಏನು ಹೇಳಿದ್ರು, ನರೇಂದ್ರನಲ್ಲಿ ಶಕ್ತಿಯ 18 ಅಂಶಗಳು ಪರಿಪೂರ್ಣ ಪ್ರಮಾಣದಲ್ಲಿವೆ. ನರೇಂದ್ರನ ಒಳಗೆ ಜ್ಞಾನ ಸೂರ್ಯನೇ ಬೆಳಗುತ್ತಿದ್ದಾನೆ. ಆ ಮಾತನ್ನು ಅಂದು ಅಲ್ಲಿ ಸೇರಿದ ಜನ ನಂಬಲಿಲ್ಲ. ಆದರೆ ಮುಂದೆ 12-13 ವರ್ಷಗಳ ಒಳಗೆ ಆ ಮಾತು ಸತ್ಯವಾದುದನ್ನು ಇಡೀ ಜಗತ್ತು ಕಂಡು ಬೆರಗಾಯಿತು. ಇದಾಗ ಗುರು ಶಿಷ್ಯನನ್ನು ಯಾವ ರೀತಿ ಕಂಡ, ಗುರು ಶಿಷ್ಯನನ್ನು ಯಾವ ರೀತಿ ನಿರ್ಮಾಣ ಮಾಡಿದ, ಇವೆಲ್ಲ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ರೋಮಾಂಚಕರವಾದಂತಹ ಘಟನೆಗಳು. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ನರೇಂದ್ರ ಧ್ಯಾನ ಸಿದ್ಧ. ಅವನು ಧ್ಯಾನಕ್ಕೆ ಕುಳಿತ ಅಂದ್ರೆ ರಾತ್ರಿ ಇಡೀ ಧ್ಯಾನ ಮಾಡ್ತಾನೆ. ಮರೆತು ಮೈ ಮರೆತು ಧ್ಯಾನ ಮಾಡ್ತಾನೆ. ಅಷ್ಟೇ ಅಲ್ಲ, ಅವನು ಪ್ರತಿ ರಾತ್ರಿ ಮಲಗುವಾಗ ಜ್ಯೋತಿಯನ್ನು ಕಾಣ್ತಾನೆ. ನನ್ನ ನರೇಂದ್ರ ಅಂದ್ರೆ ಸುಮ್ನೆ ಅನ್ಕೊಂಡ್ರ, ಅವನು ತಾಜಾ ನಾಣ್ಯ, ಹೊಡೆದರೆ ಠಣಾರ್ ಎಂಬ ಶುದ್ಧ ನಾದವೇ ಹೊರಹೊಮ್ಮಿ ಬರಬೇಕು. ನಾನು ನರೇಂದ್ರನನ್ನು ಪ್ರೀತಿಸುವುದು ಸುಮ್ಮನೆ ಅಂತ ಅನ್ಕೊಂಡಿದ್ದೀರಾ ಅಂತ ಶ್ರೀರಾಮಕೃಷ್ಣರು ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ. ಹೀಗೆ ಶ್ರೀರಾಮಕೃಷ್ಣರು ನರೇಂದ್ರನ ಕುರಿತು ಯಾವ ಯಾವ ಮಾತುಗಳನ್ನು ಹೇಳಿದ್ರೋ, ಇನ್ನೂ ಈ ಬಗೆಯ ಅನೇಕ ಮಾತುಗಳು ಬರುತ್ತವೆ. ಅವೆಲ್ಲವುಗಳನ್ನು ಕೇಳಿ ನರೇಂದ್ರನ ಆತ್ಮವಿಶ್ವಾಸ 100